ಹಾಯ್ ಎಲ್ಲರಿಗೂ ನಮಸ್ಕಾರ. ಅಗ್ನಿ ಸಾಕ್ಷಿ ಸೀರಿಯಲ್ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಯುವಿ ಕಾಲ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಲ್ಲಿ ಇರ್ತಾಳೆ ಅದಿತಿ. ಅದೇ ಟೈಮ್ಗೆ ಒಂದು ಕಾರ್ ಕೂಡ ಬಂದು ನಿಲ್ಲುತ್ತೆ. ಅದನ್ನು ನೋಡಿಬಿಟ್ಟು ತುಂಬ ಖುಷಿಯಿಂದ ಅವ್ರ ಚಿಕ್ಕಮ್ಮ ಬೇಗ ಹೊರಡು ಅದಿತಿ ಅಂತ ಹೇಳ್ಬಿಟ್ಟು ರೇವತಿ ಬಂದು ಹೇಳ್ತಾಳೆ. ಆಗ ಯಾಕೆ ಅಂತ ಕೇಳಿದಾಗ ಯುವಿ ನಿನ್ಗೋಸ್ಕರ ಸರ್ಪ್ರೈಸ್ ಆಗಿ ಕಾರ್ ಕಳಿಸಿದ್ದೀನಿ ಅಂದಾಗ ತುಂಬ ಖುಷಿ ಪಡ್ತಾ ಇರ್ತಾಳೆ. ಆಗ ಸಾಕ್ಷಿ ಇದ್ದಳು, ಸರಿ ಈಗ ನೀನು ಅನ್ಕೊಂಡಂಗೆ ಆಯ್ತಲ್ಲ, ಬೇಗ ಹೋಗು, ರೆಡಿಯಾಗಿ ಹೋಗು ಸಾಕ್ಷಿ ಅದಿತಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿದಾಗ ಅದೇ ಟೈಮ್ಗೆ ಅವ್ರು ಚಿಕ್ಕಪ್ಪ ಬಂದು ನಮ್ಮ ಪುಟ್ಟ ಇವತ್ತು ಹೊರಗಡೆ ಹೋಗ್ತಿದ್ದಾಳೆ, ಸೊ ಅವಳಿಗೆ ದೃಷ್ಟಿ ಆಗಬಾರ್ದು, ಅದಕ್ಕೆ ಆ ರೀತಿ ದೃಷ್ಟಿ ಬೊಟ್ಟಿಟ್ಟು ಕಳಿಸಿ ಅಂತ ರೇವತಿಗೆ ಹೇಳಿದಾಗೆ ಆಯಿತು ಅಣ್ಣ ಹಾಗೆ ಮಾಡ್ತೀನಿ ಅಂದಾಗ ಅಗ್ನಿ ಬಂದು ದೃಷ್ಟಿ ಇಡೋರೆ ದೃಷ್ಟಿ ಬೊಟ್ಟಿಟ್ರೆ ಏನು ಚೆನ್ನಾಗಿರುತ್ತೆ ಹೇಳು, ದೃಷ್ಟಿ ಹಾಕೋರು ನನ್ನ ತಂಗಿಗೆ ಯಾರು ದೃಷ್ಟಿ ಬೊಟ್ಟಿಡೋದು ಬೇಡ, ನಾನು ಈ ಅಣ್ಣನಾಗಿ ಯಾವಾಗಲೂ ಅವಳಿಗೆ ಸದಾ ಕಾವಲುವಾಗಿ ನಿಂತಿರ್ತೀನಿ ಅಂತ ಮಕ್ ಕೊಡ್ದಂಗೆ ಹೇಳಬಿಡ್ತಾನೆ. ಅವನ ಮಾತು ಕೇಳಿ ಎಲ್ಲರೂ ಕೂಡ ಒಂಥರ ಶಾಕ್ ಆಗಿ ನಿಂತಿರ್ತಾರೆ. ಅದಿತಿಗೂ ಕೂಡ ತುಂಬ ಬೇಜಾರಾಗಿ ನಿಂತಿರ್ತಾರೆ. ಆಗ ಅವ್ರ ತಂದೆ, ಅದಿತಿ ನೀನು ಡೈಲಿ ಇದ್ದಿದ್ದೆ ಕಣಮ್ಮ, ನೀನು ಇವ್ನಿಗೆ ಹೇಳಿದ ಮಾತಿಗೆಲ್ಲ ಬೇಜಾರಾಗಬೇಡ ಆಯಿತಾ, ನೀನು ಹೋಗು ರೆಡಿಯಾಗಿ ಹೋಗು ಅಂತ ಹೇಳ್ತಾರೆ. ಅದಿತಿ, ನಾನು ನಿಮ್ಮ ಅಣ್ಣ ಇದ್ದೀನಿ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಆಯಿತಾ, ಇವ್ರ ಮಾತುಗಳಿಗೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾರೆ. ಆಗ ಅದಿತಿಗೆ ಫುಲ್ ಕನ್ಫ್ಯೂಸ್, ಯಾರ ಮಾತು ಕೇಳಬೇಕು ಯಾರು ಮಾತು ಬಿಡಬೇಕು ಅಂತ. ಆಗ ರೇವತಿಗೆ ಅವ್ರ ಹಸ್ಬೆಂಡು ಸಮಾಧಾನ ಮಾಡ್ತಿರ್ತಾರೆ, ಪರವಾಗಿಲ್ಲ ಇರಲಿ ಬಿಡ್ರಿ, ನಮ್ಮ ಮಗನೇ ಅಲ್ವಾ ಅಂದಿದ್ದು ಅಂತ ಬೇಜಾರಾಗ್ತಾರೆ. ಇನ್ನೊಂದು ಕಡೆ ರಾಜು ಎಲ್ಲಿದ್ದಾನೆ ಏನು ಅಂತ ಹಾಗೆ ನೋಡ್ತಾ ಇರ್ತಾರೆ. ಸಾಕ್ಷಿ ಅವ್ರ ತಂದೆ ಬಂದುಬಿಟ್ಟು ರಾಜು ಹುಡುಗ ಕಾಣಿಸ್ತಾ ಎಲ್ಲೋದ, ತುಂಬ ಒಳ್ಳೆ ಹುಡುಗ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅವನ ಹೆಂಡತಿ ಬಂದು ಅಂದರೆ ಸಾಕ್ಷಿ ಚಿಕ್ಕಮ್ಮ ಬಂದು ಹೇಳ್ತಾರೆ, ಹೌದೌದು ಮೆತ್ತನೆ ಕಳ್ಳ ಅವಳೊಳಗೆ ನುಗ್ದ ಅನ್ನಂಗೆ ಅವನಿಗೆ ಬೇಕಾದಂಗೆ ಎಲ್ಲರೂ ಕೂಡ ನಂಬಿಸ್ತಾನೆ, ಎಲ್ಲರೂ ಕೂಡ ಮೋಡಿ ಮಾಡ್ತಾನೆ. ಏನು ಹೇಳ್ತಿದೀಯ ನೀನು? ಏನು ಹೇಳ್ತಿಲ್ಲ ಬಿಡ್ರಿ, ಈ ಹುಡುಗ ತುಂಬ ಒಳ್ಳೆ ಹುಡುಗ, ನಮ್ಮ ಸಾಕ್ಷಿನ ತುಂಬ ಇಷ್ಟಪಡ್ತಾನೆ, ತುಂಬ ಚೆನ್ನಾಗಿ ನೋಡ್ಕೊತಾನೆ, ಕೇರ್ ಆಗಿ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಹೌದೌದು ಮೆಚ್ಚಕ್ಕೆ ಏನು ಬೇಕಾದರೂ ಮಾಡೋ ಅಂತ ಈ ಲೋಕದಲ್ಲಿ ಅವ್ನು ಮಾಡ್ತಿರೋ ಕೆಲಸ ಏನು ಚಿಕ್ಕದಲ್ಲ ಬಿಡಿ, ಏನು ಹೇಳ್ತಿದೀಯ ನೀನು? ಏನಾದರೂ ಒಂದು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾನೆ ಇರ್ತೀಯ, ಗೊಣಗ್ತಾನೆ ಇರ್ತೀಯ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅವರಿಬ್ಬರು ಹೆಣ್ಮಕ್ಳು ಕೂಡ ಹಾಗೆ ನೋಡ್ತಿರ್ತಾರೆ. ಅಮ್ಮ ನೀನು ಯಾಕೆ ಆ ರಾಜ್ ಕಿರಿಕಿರಿ ಅಂತ ಅನಿಸಿದ್ರು ಕೂಡ ಅವ್ನ ಮನೆಯಿಂದ ಆಚೆ ಹಾಕಿಲ್ಲ, ಯಾಕೆ ಏನು ಮಾತಾಡ್ತಿಲ್ಲ, ಏನು ನಿನ್ನ ಪ್ಲ್ಯಾನು ಅಂತ ಹೇಳ್ತಾರೆ. ಆಗ ಜೋರಾಗಿ ಏನಾಗ್ತಿರ್ತಾಳೆ, ನೀನು ಬರೀ ನಗ್ತಾನೆ ಇದ್ದಿಲ್ಲಮ್ಮ, ಏನು ಪ್ಲ್ಯಾನು ಅಂತ ಹೇಳೋದೇ ಇಲ್ಲ. ಹೌದು ಕಣ್ರಿ, ನಾನೇನು ಹೇಳಲ್ಲ, ನನ್ನ ಒಂದು ಬಕ್ಕೆ ತುಂಬೋವರೆಗೂ ನಾನೇನು ಹೇಳಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅದಿತಿ ಹೋಗಬೇಕು ಪಾರ್ಟಿಗೆ ಅಂತ ಹೇಳಿ ಫುಲ್ಲು ರೆಡಿ ಆಗ್ತಾ ಇರ್ತಾಳೆ. ಅದೇ ಟೈಮ್ಗೆ ಸಾಕ್ಷಿನೂ ಕೂಡ ಅಲ್ಲೇ ಇರ್ತಿರ್ತಾರೆ. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ? ನೀನು ದಂತದ ಗೊಂಬೆ ಥರ ಕಾಣಿಸ್ತಿದ್ಯಾ, ಯುವಿಗೆ ನೀನು ಸಿಕ್ಕಿರೋದು ಏನು ಅದೃಷ್ಟನೋ ಗೊತ್ತಿಲ್ಲ ಅಂತ ಹೇಳಿ ಇಬ್ಬರು ಕೂಡ ರೆಡಿ ಆಗ್ತಿರ್ತಾರೆ. ಸರಿ ಸಾಕ್ಷಿ, ಸ್ವಲ್ಪ ನನಗೆ ಮಸ್ಕರ ಎಲ್ಲ ಹಾಕ್ಕೊಡ್ತೀಯಾ, ಲಿಫ್ಟಿಕ್ ಹಾಕ್ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅವ್ರ ಚಿಕ್ಕಮ್ಮ ಜೋರಾಗಿ ನಗ್ತಿರ್ತಾಳೆ. ಅವಳ ಪ್ಲ್ಯಾನ್ ಬಗ್ಗೆ ಯಾರ ಹತ್ರನೂ ಕೂಡ ಹೇಳ್ತಾಳೆ, ಸೀಕ್ರೆಟಾಗಿ ಅವಳ ಹತ್ರನೇ ಬಚ್ಚಿಕೊಂಡಿರ್ತಾಳೆ. ಯಾಕೆ ಅಂದರೆ ರಾಜಿಂದ ಅವಳಿಗೆ ಹಣ ಪಡ್ಕೊಳ್ಳೋದು ಮಾತ್ರ ಮುಖ್ಯ ಆಗಿರುತ್ತೆ. ಅವನು ಒಂಥರ ಮೊಟ್ಟೆ, ಚಿನ್ನದ ಮೊಟ್ಟೆ ಇಡೋ ಕೋಳಿ ಥರ ಅವಳನ್ನ ಯೂಸ್ ಮಾಡ್ಕೊತಾ ಇರ್ತಾಳೆ. ಹೇಗಾದರೂ ಮಾಡಿ ಸಾಕ್ಷಿನ ಅವನಿಗೆ ಗಂಟಾಕ್ಬಿಟ್ಟು ಸಾಕು, ನನ್ನ ಗಂಟು ಮಾಡ್ಕೊಂಡ್ರೆ ಸಾಕು ಅಂತ ಅವ್ಳು ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸಾಕ್ಷಿ ರೆಡಿ ಮಾಡ್ತಾ ಇರ್ತಾಳೆ ಅದಿತಿನ. ಅದೇ ಟೈಮ್ಗೆ ಒಂದು ಕಾಲ್ ಕೂಡ ಬರುತ್ತೆ. ಹೇಳಿ ರಾಜ್ ಅವರೇ ಅಂತ ಹೇಳ್ತಾರೆ, ಬೇಗ ಹೊರಡಿ, ನೀವು ಎಲ್ಲಿದ್ದೀರಾ ಅಂತ ಸ್ವಲ್ಪ ಲೊಕೇಶನ್ ಕಳಿಸಿದ್ದೀರಾ ಅಲ್ವಾ, ನಾನು ಅಲ್ಲಿಗೆ ಕಾರ್ ಕಳಿಸ್ತೀನಿ, ಮಿಸ್ ಮಾಡ್ದಲೇ ಬಂದುಬಿಡಿ ಅಂತ ಹೇಳ್ತಾರೆ. ಸರಿ ಆಯಿತು ರಾಜ್, ನಾನು ಇನ್ನೊಂದು ಸ್ವಲ್ಪ ಹೊತ್ತೇ ಕೂಡ ಹೊರಡ್ತೀನಿ ಅಂತ ಹೇಳ್ತಾರೆ. ಆಗ ಅದಿತಿ ಕೇಳ್ತಾರೆ, ಯಾರ್ದು ಫೋನು ಅಂತ ಕೇಳ್ತಾರೆ. ಅದು ನನ್ನ ಫ್ರೆಂಡ್ ರಾಜು, ಅವ್ರ ಜೊತೆಗೆ ಇವತ್ತು ಡಿನ್ನರ್ ಪಾರ್ಟಿ ಇದೆ ಅಂತ ಹೇಳ್ತಾರೆ. ಏನು ಡಿನ್ನರ್ ಪಾರ್ಟಿಗೆ ಹೋಗ್ತಿದ್ಯಾ? ಮೊದಲೇ ಹೇಳೋದಲ್ವಾ, ಮೊದಲೇ ಹೇಳಿದರೆ ಇಬ್ಬರು ಕೂಡ ಒಟ್ಟಿಗೆ ಹೋಗ್ಬೇಕಿತ್ತು. ಅದಿತಿ ನೀನೇನು ತಮಾಷೆ ಮಾಡ್ತಿದ್ಯಾ? ಡೇಟ್ ಅಲ್ಲ ಇದು, ನಾನು ಜಸ್ಟ್ ಡಿನ್ನರ್ಗೆ ಹೋಗ್ತಿರೋದು, ಡಿನ್ನರೇ ಮುಂದೆ ಡೇಟ್ ಆಗ್ಬೋದಲ್ವ, ಆ ಥರ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲಮ್ಮ ಆಯಿತಾ, ಬರೀ ಜಸ್ಟ್ ಫ್ರೆಂಡ್, ಜಸ್ಟ್ ಡಿನ್ನರ್ಗಷ್ಟೇ ನಾನು ಕರೆದಿರೋದು, ಅದು ಬಿಟ್ಟರೆ ಇನ್ನೇನಿಲ್ಲ, ತಪ್ಪು ತಿಳ್ಕೊಬೇಡ. ಆಯಿತು ಬಿಡು ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ರೆಡಿ ಆಗ್ತಾರೆ. ಇನ್ನೊಂದು ಕಡೆ ಕೆಳಗೆ ಗೋಪಣ್ಣ ಅಗ್ನಿಗೆ ಬೇಕು ಅಂತ ರೇಗಿಸ್ತಾ ಇರ್ತಾರೆ. ಅಲ್ಲ ಕಣ್ರಿ ಸಾಹೇಬ್ರೆ, ಈ ಡೇಟಿಂಗ್ ಅಂದರೆ ಏನು ರೀ, ನೀವು ಯಾವ ಥರ ಹೋಗಿದ್ದೀರಾ, ನನ್ನನ್ನು ಯಾಕೆ ಕೇಳ್ತಿದ್ದೀರಾ ಅಂತ ಅಗ್ನಿ ಕೇಳ್ತಾರೆ. ಸುಮ್ಮನೆ ಹಾಗೆ ಕೇಳಿದೆ ಹೇಳ್ರಿ, ಅವ್ರವ್ರ ಇಷ್ಟ, ಅವ್ರ ಇಷ್ಟ ಬಂದಂಗೆ ಅವ್ರು ಡೇಟಿಂಗ್ ಮಾಡ್ಬೋದು, ಬೇಕು ಅಂತ ಅನ್ಸಿದ್ರೆ ಸುತ್ತಾಡ್ಬೋದು, ನೀವು ಯಾಕೆ ಮಾಡಬಾರ್ದು ಅಂತ ಗೋಪಣ್ಣ ಕೇಳ್ತಿರ್ತಾರೆ. ಏನು ನೀನು ನನಗೆ ಹೇಳ್ತಿದ್ಯಾ? ನಿಮಗೆ ಸರ ಹೇಳಿದ್ರು, ನೀವು ಕೂಡ ಒಂದು ಚಂದ ಗೊಂಬೆ ಆಗಿರೋಂಥ ಹುಡುಗಿನ ಹುಡ್ಕೊಂಡು ಅವ್ರ ಜೊತೆ ಡೇಟಿಂಗ್ ಹೋಗ್ರಿ, ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ, ಯಾರಾದರೂ ಇದ್ದರೆ ಹೇಳ್ರಿ, ನಾನು ಅವ್ರ ಜೊತೆ
ಫಿಕ್ಸ್ ಮಾಡಿಸ್ಬಿಡ್ತೀನಿ, ನಿಮ್ಮ ಡೇಟು ಫಿಕ್ಸು, ಮದುವೆ ಎಲ್ಲನೂ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಗೋಪಣ್ಣ ನಿಂದು ಅತಿ ಆಯಿತು, ಮೊದಲು ಇಲ್ಲಿಂದ ನೀನು ಹೋಗ್ತಾ ಇರು, ಯಾಕೆ ನಾನು ಇವಾಗ ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ ಅಂತ ಹೇಳ್ತಾರೆ. ಅಯ್ಯೋ ಇವಾಗ ಚೆನ್ನಾಗಿದ್ದೀರಾ, ಸರಿ ಆಯಿತು ಹೋಗಿ ಮೊದಲು ಅಂತ ಹೇಳಿ ಬೈಕ್ ಕಳಿಸ್ತಾನೆ. ಇನ್ನೊಂದು ಕಡೆ ಸಾಕ್ಷಿ ಮತ್ತು ಅದಿತಿ ಇಬ್ಬರು ಕೂಡ ರೆಡಿ ಆಗಿಬಿಟ್ಟು ಬರ್ತಾರೆ. ಅಣ್ಣ ಹೇಗೆ ಕಾಣ್ತಿದ್ದೀನಿ, ಚೆನ್ನಾಗಿ ಕಾಣ್ತಿದ್ದೀನ ಅಂತ ಕೇಳ್ತಾರೆ. ವಾ ಒಳ್ಳೆ ದಂತನ ಗೊಂಬೆ ಕಾಣ್ತೀಯ, ನನ್ನ ತಂಗಿ ಯಾವಾಗಲೂ ಚೆನ್ನಾಗೇ ಕಾಣ್ತಾಳೆ. ಅಣ್ಣ ಈ ಕ್ರೆಡಿಟೆಲ್ಲ ನೀನು ಸಾಕ್ಷಿಗೆ ಕೊಡಬೇಕು, ಯಾಕೆ ಅಂದರೆ ಅವರೇ ನನ್ನ ರೆಡಿ ಮಾಡಿರೋದು ಅಂತ ಹೇಳ್ತಾರೆ. ಏನೋ ಸಾಕ್ಷಿನ ರೆಡಿ ಮಾಡಿರೋದು ಅಂತ ಹೇಳ್ತಾರೆ. ಆಗ ಸಾಕ್ಷಿ ಮನಸ್ಸಲ್ಲಿ ಚೆನ್ನಾಗಿ ಮಾಡಿರೋದನ್ನ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇವ್ರಿಗೇನು ಬಾಯಿಲ್ವಾ ಅಂತ ಮನಸ್ಸಲ್ಲೇ ಅನ್ಕೋತಿರ್ತಾಳೆ. ಸರಿ ಚೆನ್ನಾಗಿ ಕಾಣಿಸ್ತಿದೆ, ಸರಿ ಬಾ ಬಿಡ್ತೀನಿ, ಡ್ರಾಪ್ ಮಾಡ್ತೀನಿ. ಏನು ಹಣ ನೀನು ಡ್ರಾಪ್ ಮಾಡ್ತೀಯಾ? ಹಾಂ ಹೌದು, ಯಾವ್ದ್ರಲ್ಲಿ ಹೋಗ್ತೀಯಾ? ರಾಜ್ ಯುವಿ ಕಾರ್ ಕಳಿಸಿದ್ದಾನೆ. ಹೌದಾ, ನಿನ್ನನ್ನು ಆಗೆಲ್ಲ ಒಬ್ಬಳೇ ಕಳ್ಸೋಕ್ಕಾಗಲ್ಲ, ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳ್ತಾರೆ. ಆಗ ಸಾಕ್ಷಿ ಗೊಣಗ್ತಾ ಇರ್ತಾಳೆ. ಇದೇನು ಮಕ್ಕಳಾಟನ, ಏನು ಸ್ಕೂಲಿಗೆ ಕಳ್ಸೋಕೆ ಹೋಗ್ತಿದ್ಯಾ ಅಂತ. ಏನು ರೀ ಗೊಣಗ್ತಾ ಇದ್ದೀರಾ, ನನ್ನ ತಂಗಿ ಈಗಲೂ ಕೂಡ ನನಗೆ ಚಿಕ್ಕೋಳನೆ ಆಯಿತಾ, ಅವ್ಳಿಗೆ ಏನಾಕು ನಾನು ಬಿಡಲ್ಲ. ಹಣ ನೀನು ಹೆದರ್ಕೋಬೇಡ, ಯುವಿ ನನಗೆ ಕಾರ್ ಕಳಿಸಿದ್ದಾನೆ ಗೊತ್ತಾಯ್ತಾ, ನಾನು ಅವನ ಜೊತೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಆ ರಾಜು ಅವ್ನ ಫ್ರೆಂಡಿಗೆ ಕಾಲ್ ಮಾಡಿ ಕೇಳ್ತಿರ್ತಾನೆ, ಕಾರೆಲ್ಲ ಕಳಿಸಿದ್ಯಾ ಏನು ಅಂತ. ಹ್ಞೂ ಕಣಪ್ಪ, ಕಾರು ಕಳಿಸಾಯ್ತು, ಈಗ ಆಲ್ರೆಡಿ ಅಲ್ಲಿಗೆ ರೀಚು ಆಗೋಯ್ತು, ಇನ್ನೇನು ಒಂದು 10 ಗಂಟೆ 10 ನಿಮಿಷ 20 ನಿಮಿಷದಲ್ಲಿ ನಿಮ್ಮ ಹುಡುಗಿ ಅಲ್ಲಿಗೆ ಬರ್ತಾಳೆ ಅಂತ ಹೇಳ್ತಾರೆ. ರಾಜ್ ಇನ್ನೊಂದು ಕಡೆ ಸಾಕ್ಷಿ ಬರ್ತಾಳೆ, ಪ್ರಪೋಸ್ ಮಾಡ್ಬೋದು ಅಂತ ಫುಲ್ ಕನಸ್ಕೊಂತ ಇರ್ತಾಳೆ. ಆಗ ಅದಿತಿ ಇದ್ದಳು, ಅಣ್ಣ ಒಂದು ಹೇಳ, ಇವತ್ತು ತುಂಬ ಖುಷಿಯಾಗಿದೆ ಅನ್ಕೊಳ್ಳೋ. ಸರಿ ಆಯಿತು, ನೀನು ಒಬ್ಬಳೇ ಬೇಡ, ನಿನ್ನ ಫ್ರೆಂಡ್ ಸಾಕ್ಷಿನಾದರೂ ಕರ್ಕೊಂಡೋಗು ಅಂತ ಹೇಳ್ತಾರೆ. ಏನು ಸಾಕ್ಷಿನ ಅಂತ ಕೇಳ್ತಾರೆ. ಹಾಂ ಹೌದು, ಯಾಕೆ ಅವ್ರು ಬರಲ್ವಾ? ಏನು ರೀ ನನ್ನ ತಂಗಿ ಜೊತೆ ನೀವು ಹೋಗಲ್ವಾ ಅಂತ ಅಗ್ದಿ ಕೇಳ್ತಾರೆ. ಅಯ್ಯೋ ಅಣ್ಣ ಅವ್ರಿಗೂ ಕೂಡ ಹೊರಗಡೆ ಸ್ವಲ್ಪ ಕೆಲಸ ಇದೆ. ಏನು ಕೆಲಸನ? ಹೌದು, ಅವಳ ಫ್ರೆಂಡ್ ರಾಜ್ ಜೊತೆ ಡೇಟ್ ಹೋಗ್ತಿದ್ದಾರೆ. ಏನು ಡೇಟಾ? ನೀನು ಯಾಕೋ ಹಿಂಗಾಡ್ತಿದ್ಯಾ? ಅವಳ ಫ್ರೆಂಡ್ ಜೊತೆ ಹೋದರೆ ಹಾಗೇನಿಲ್ಲ, ಇಟ್ಕೊಂಬೇಡ, ಆದಷ್ಟು ಬೇಗ ಕೆಲಸ ಮುಗಿದ ತಕ್ಷಣ ಮನೆ ಕಳಿಸ್ಬಿಡು ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಆಗ ಸಾಕ್ಷಿ ನಾನು ಹೊರಡ್ಲಾ ಸರ್ ಅಂತ ಹೇಳ್ತಾರೆ. ಆಗ ಅಗ್ನಿ ಏನು ಮಾತಾಡ್ದಲೆ, ಹಾಗೆ ಅವ್ನ ಮನಸ್ಸಲ್ಲೂ ಕೂಡ ಪ್ರೀತಿ ಹುಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಸರ್ ನಾನು ಹೊರಡ್ಲಾ, ನಾನು ಹೊರಡೋದ್ರಿಂದ ನಿಮಗೇನು ಪ್ರಾಬ್ಲಮ್ ಇಲ್ಲ ತಾನೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಯಾಕೆ ಅವ್ಳ ಬಗ್ಗೆ ಫೀಲ್ ಮಾಡ್ತಿದ್ದೀನಿ, ಅವಳು ಯಾರೋ ನಾನು ಯಾರೋ, ಅವಳು ನನ್ನ ಜೊತೆ ಕೆಲಸ ಮಾಡೋಳಷ್ಟೇ, ಅವಳ ಮೇಲೆ ಯಾಕೆ ನನಗೆ ಈ ಥರ ಫೀಲ್ ಆಗ್ತಿದೆ, ಅದು ಹಾಗೇನಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮನಸ್ಸಲ್ಲಿ ಅನ್ಕೋತಿರ್ತಾರೆ. ಸರ್ ನಾನು ಹೊರಡ್ಲಾ, ಸರಿ ಹೊರಡು ಅಂತ ಹೇಳ್ತಿದ್ದೇನೆ, ಹೊರಡು ಮೊದಲಿನಿಂದ. ಆದರೆ ಸಾಕ್ಷಿ ಹೋದ ತಕ್ಷಣ ಅಗ್ನಿ ಮನಸ್ಸಲ್ಲಿ ತುಂಬ ಪೇಚಾಟ ಆಗ್ತಿರುತ್ತೆ. ಅವನಿಗೆ ಏನು ಮಾಡೋಕ್ಕೂ ಕೂಡ ಮನಸ್ಸಿರಲ್ಲ. ಅವ್ನು ಯಾರ ಜೊತೆನೋ ಡೇಟ್ ಹೋಗ್ತಿದ್ರೆ ನಾನು ಅದನ್ನು ನೋಡ್ಕೊಂಡು ಹೇಗಿರಲಿ, ಅಯ್ಯೋ ನನ್ನಿಂದ ಹೋಗ್ತಿದ್ದಾಳಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಇನ್ನೊಂದು ಕಡೆ ಚಿಕ್ಕಿ ಕೂತಿರ್ತಾಳೆ. ಆಗ ಅಗ್ನಿ ಬಂದು, ಚಿಕ್ಕಿ ಏನು ಹೇಳು, ಏನೋ ಹೇಳಬೇಕು ಅಂದಲ್ಲ ಅಂತ ಹೇಳ್ತಾರೆ. ಆಗ ಅವಳ ಪಾಡಿಗಳು ಇರುವಂಥ ಅಪ್ಡೇಟ್ಗಳೆಲ್ಲನೂ ಕೇಳ್ತಾ ಇರ್ತಾಳೆ. ಆಗ ಅಗ್ನಿ, ಚಿಕ್ಕಿ ನನಗೆ ಇವತ್ತು ಯಾವ ಮೀಟಿಂಗ್ಸ್ನು ಕೂಡ ಅಟೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ, ಹಾಗೆ ನೀನು ಹೇಳೋದ್ರಲ್ಲಿ ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ. ಅಯ್ಯೋ ಯಾಕೆ ಅಗ್ನಿ, ನಿನ್ನ ಕೆಲಸದಲ್ಲಿ ಯಾಕೆ ಡಿಲೇ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ನನಗೆ ಇವತ್ತಿಲ್ಲ, ನಂಗೆ ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಸಾಕ್ಷಿ ಡೇಟಿಂಗ್ ಹೋಗ್ತಿರೋದನ್ನು ನೆನ್ಸ್ಕೊಳ್ಳೋಕ್ಕೂ ಕೂಡ ಆಗ್ದಲೇ ಅಲ್ಲಿಂದ ಎದ್ದೋಗ್ತಾಳೆ. ಅದೇ ಟೈಮ್ಗೆ ಮಗಳು ಬಂದು ಹೇಳ್ತಾರೆ, ಮಾಮ್ ಅಣ್ಣ ಯಾವತ್ತೂ ಕೂಡ ಈ ಥರ ಡಿಲೇ ಮಾಡೋದಿಲ್ಲ, ಇದಕ್ಕೆಲ್ಲ ಸಾಕ್ಷಿನೇ ತಲೆ ಕೆಡಿಸಿರೋದು, ಅದಕ್ಕೆ ಅವನು ಈ ಥರ ಹುಚ್ಚಿನ ಥರ ಆಡ್ತಿದ್ದಾನೆ, ಹೀಗೆಲ್ಲ ಬಿಹೇವ್ ಮಾಡ್ತಾನೆ ಗೊತ್ತಾ. ಆ ಸಾಕ್ಷಿ ಬಂದರೆ ಸಾಕು ಅವನು ಒಳ್ಳೆ ತಿನ್ಕೊಳ್ಳೋಂಗೆ ನೋಡ್ತಿದ್ದಾನೆ, ಏನೋ ಅವಳ ಬಗ್ಗೆ ತುಂಬ ರಿಸರ್ಚ್ ಮಾಡೋ ಥರ ಕಾಣಿಸಿದ್ದಾನೆ. ಅವಳ ಬಗ್ಗೆ ಅವ್ನು ಸ್ವಲ್ಪನೂ ಬಿಡ್ದಂಗೆ ಪಿನ್ ಟು ಪಾಯಿಂಟ್ ಎಲ್ಲನೂ ಕೂಡ ಕಲೆಕ್ಟ್ ಮಾಡ್ತಿದ್ದಾನೆ. ಆದರೆ ಮನೇಲಿ ಮಾತ್ರ ಏನು ಗೊತ್ತೇ ಇಲ್ಲ ಹಂಗೆ ಆಡ್ತಿದ್ದಾನೆ. ಅಗ್ನಿಗೆ ನಿಜವಾಗ್ಲೂ ಸಾಕ್ಷಿ ಮೇಲೆ ಲವ್ ಆಗಿದೆ, ಬಟ್ ಅವ್ನು ಯಾರಿಗೂ ಕೂಡ ತೋರಿಸ್ಕೊತಾ ಇಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ? ಹೌದು ಅಮ್ಮ, ನಿಜವಾಗ್ಲೂ ಅಗ್ನಿಗೆ ಸಾಕ್ಷಿ ಮೇಲೆ ಲವ್ ಆಗಿದೆ, ಸೊ ಅವನು ಹಿಂದೆ ಬಿದ್ದಿದ್ದಾನೆ, ಹಂಗಾಗಿ ಅವನು ಈ ಥರ ಬಿಹೇವ್ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸಾಕ್ಷಿ ಹೋಗಬೇಕು ಅಂತ ಹೊರಗಡೆ ಬಂದು ಕಾಯ್ತಿರ್ತಾರೆ. ಏನಪ್ಪ ಇದು, ಕಾರ್ ಕಳಿಸ್ತೀನಿ ಅಂದರು, ಕಾರು ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ರಾಜ್ಗೆ ಕಾಲ್ ಮಾಡ್ತಾನೆ. ರಾಜ್ ನೀವು ಎಲ್ಲಿದ್ದೀರಾ, ಕಾರ್ ಕಳಿಸ್ತೀನಿ ಅಂತ ಅಂದ್ರಿ, ಕಾರ್ ಕಳಿಸ್ಲೇ ಇಲ್ಲ. ಹೌದಾ, ಕಾರ್ ಬಂದಿಲ್ವಾ ಅಂತ ಕೇಳ್ತಾರೆ. ಹೌದು, ನಾನು ಇಲ್ಲೇ ನಾನು ಕರೆಕ್ಟ್ ಲೊಕೇಶನ್ನ ಕಳಿಸಿದ್ದೀನಿ, ಯಾವ ಲೊಕೇಶನಲ್ಲಿ ಕಳಿಸಿದ್ದೀನಿ ಅದೇ ಲೊಕೇಶನಲ್ಲಿ ನಾನು ನಿಂತಿದ್ದೀನಿ, ಯಾವ ಕಾರು ಬಂದಿಲ್ಲ ಏನೂ ಬಂದಿಲ್ಲ. ಹೌದಾ, ಅಯ್ಯೋ ಆವಾಗಲೇ ಬಂತಲ್ಲ. ಆಗ ಇವಕ್ಕೆ ಸ್ವಲ್ಪ ಡೌಟ್ ಆಗುತ್ತೆ, ಕಾರ್ ಆವಾಗಲೇ ಬಂತು, ಮತ್ತು ಕಾರಲ್ಲಿ ಬಂದವ್ರು ಯಾರು ಅನ್ನೋದು ಅವನಿಗೂ ಕೂಡ ಸ್ವಲ್ಪ ಡೌಟ್ ಆಗುತ್ತೆ. ಹಾಗಾದರೆ ಸಾಕ್ಷಿ ನಿಜವಾಗ್ಲೂ ಕಾರ್ ಬಂದಿಲ್ವಾ ಅಂತ ಕೇಳ್ತಾರೆ. ಇಲ್ಲ ರಾಜ್, ನಾನು ಆಗಲಿಂದ ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ, ಕಾರು ಬಂದು. ಹೌದಾ ಸಾಕ್ಷಿಯರೇ, ನೀವು ಒಂದು 5 ನಿಮಿಷ ಅಲ್ಲೇ ಇರಿ, ನಾನು ಎಲ್ಲಿದ್ದೇನೆ ಅಂತ ಕೇಳ್ಬಿಟ್ಟು ನನಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾದರೆ ಯಾರಲ್ಲಿ ಬಂದಿರ್ಬೋದು ಅಂತ ಡೌಟ್ ಬರುತ್ತೆ.